ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ? ಸದ್ಯದರಲ್ಲಿಯೇ BY ವಿಜಯೇಂದ್ರ ಕುರ್ಚಿ ಮುರಿದು ಬೀಳುತ್ತಾ? ಇಂಥದೊಂದು ಪ್ರಶ್ನೆ ಇದೀಗ ಬಿಜೆಪಿ ಪಾಳ್ಯದಲ್ಲಿ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಗದ್ದಲ ಒಂದು ಕಡೆ ಆದ್ರೆ ವಿಪಕ್ಷ ಬಿಜೆಪಿಯಲ್ಲೂ ಬಿಕ್ಕಟ್ಟು ಶಮನವಾಗಿಲ್ಲ ಕಣ್ರಿ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಎಂಬ ವಿಚಾರ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. BY ವಿಜಯೇಂದ್ರ ಅವರ ಕುರ್ಚಿ ಅಲ್ಲಾಡ್ತಾ ಇದೆಯಾ? ಕಳೆದ ಕೆಲವು ತಿಂಗಳಿಂದ ಕಮಲಪಾಳ್ಯದಲ್ಲಿ ಕೇಳಿ ಬರ್ತಿರುವ ಯಕ್ಷ ಪ್ರಶ್ನೆಗಳಿವು. ಪ್ರಮುಖ ವಿರೋಧ ಪಕ್ಷವಾಗಿರುವ ಬಿಜೆಪಿ ಆ ಪರಿಸ್ಥಿತಿಯನ್ನ ರಾಜಕೀಯವಾಗಿ ಬಳಸಿಕೊಳ್ಳಬೇಕು ಎಂಬ ನಿರೀಕ್ಷೆ ಇತ್ತು. ಆದರೆ ಬಿಜೆಪಿ ಮತ್ತೊಮ್ಮೆ ಆಂತರಿಕ ಬಂಡಾಯದ ಜ್ವಾಲೆಗೆ ಸಿಲುಕಿದೆ. ಬಿಜೆಪಿಯ ರೆಬೆಲ್ ತಂಡವು ಮತ್ತೆ ದಿಲ್ಲಿಗೆ ಹಾರಿದ್ದು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರನ್ನ ಬದಲಿಸಬೇಕು ಎಂಬ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ತೀವ್ರಗೊಳಿಸಿದೆ. ಈ ರೆಬೆಲ್ ಗುಂಪಿನ ನೇತೃತ್ವವನ್ನ ರಮೇಶ್ ಜಾರಕಿಹೊಳಿ ಹೆಗಲಿಗೆ ಹೊರಿಸಲಾಗಿದೆ. ಇದರಿಂದ ಬೆಳಗಾವಿಯ ಸಾಹುಕಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಈ ರೆಬಲ್ ಗುಂಪು ಬಸನಗೌಡ ಯತ್ನಾಳರಂತೆ ಗಾಳಿಯಲ್ಲಿ ಗುಂಡು ಹಾರಿಸೋದಿಲ್ಲ. ಇವರ ಗುರಿ ಮತ್ತು ಉದ್ದೇಶ ಸ್ಪಷ್ಟವಾಗಿದೆ. ಶತಾಯ ಗತಾಯ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕುವ ಲೆಕ್ಕಾಚಾರ ಬಿಜೆಪಿ ರೆಬೆಲ್ಸ್ ಇಟ್ಕೊಂಡಿದ್ದಾರೆ. ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಧ್ವನಿ ಎತ್ತಿದ್ರು. ಮತ್ತೆ ಪಕ್ಷದ ಹಿರಿಯ ಮುಖಂಡ ಯಡಿಯೂರಪ್ಪನವರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ರು. ಇದೇ ಕಾರಣ ಇಟ್ಕೊಂಡು ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಲಾಗಿತ್ತು. ಹೀಗಾಗಿ ಒಳಗೊಳಗೆ ಸೈಲೆಂಟ್ ಆಗಿದ್ದ ರೆಬೆಲ್ ತಂಡ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಜಾರಕಿಹೊಳಿ ತಂಡವು ಈ ಹಿಂದೆ ಸಂಘಟನೆ ನೇಮಕಾತಿ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿತ್ತು. ಈಗ ಮರುಪ್ರವೇಶ ಮಾಡಿರೋದು ಪಕ್ಷದೊಳಗಿನ ಅಸ್ಥಿರತೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ನಾಯಕತ್ವ ಬಿಕ್ಕಟ್ಟನ್ನ ಬಳಸಿಕೊಳ್ಳಬೇಕಾದ ಸಮಯದಲ್ಲಿ ಬಿಜೆಪಿ ತಂದೆ ತೂತುಗಳನ್ನ ಮುಚ್ಚಿಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿಯ ಪದೇ ಪದೇ ಉಂಟಾಗುತ್ತಿರುವ ಆಂತರಿಕ ಗಲಾಟೆಗಳು ವಿರೋಧ ಪಕ್ಷದ ಪಾತ್ರವನ್ನ ದುರ್ಬಲಗೊಳ್ಳುತ್ತಿದ್ದಾರೆ ಅಂತ ಸಾಕಷ್ಟು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಈ ಸಮಸ್ಯೆಯನ್ನ ಹೈಕಮಾಂಡ್ ಮಧ್ಯಪ್ರವೇಶದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಪಕ್ಷದ ಕೇಂದ್ರ ನಾಯಕತ್ವ ಇದೀಗ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತದೆ ಅನ್ನೋದು ಭಾರೀ ಕುತೂಹಲ ಮೂಡಿಸಿದೆ. ಈ ನಡುವೆ 3 ಸಾಧ್ಯತೆಗಳೇ ಕಂಡು ಬರ್ತಾ ಇವೆ. ಒಂದು, ವಿಜಯೇಂದ್ರ ಬದಲಾವಣೆ ಮಾಡಬಹುದು. ಇನ್ನೊಂದು, ಸಮಾಧಾನ ಮಾತುಕತೆ ಮಾಡಬಹುದು. ಇಲ್ಲ, ರೆಬಲ್ ಗುಂಪನ್ನ ಧಿಕ್ಕರಿಸಿ ಬಿಜೆಪಿ ಮಗದೊಂದು ಬಿಕ್ಕಟ್ಟಿಗೆ ಅಣೆ ಮಾಡಿಕೊಳ್ಳಬಹುದು. ಈ ಎಲ್ಲ ಊಹಾಪೋಹಗಳಿಗೆ ದೆಹಲಿ ಅಂಗಳದಿಂದ ಒಂದು ಸ್ಫೋಟಕ ಸುಳಿವು ಕೂಡ ಸಿಕ್ಕಿದೆ. ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ ಇದೆ. ದಿಲ್ಲಿಗೆ ಹೋಗಿ ಬಂದ ವಿಜಯೇಂದ್ರ ಈಗ ಫುಲ್ ಜೋಶ್ನಲ್ಲಿದ್ದಾರೆ. ಆದರೆ ರೆಬಲ್ ಟೀಮ್ ಈಗ ದಿಲ್ಲಿಯಲ್ಲಿ ಬೀಡು ಬಿಟ್ಟಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಟ್ಟಾರೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾದ ಬಿಜೆಪಿ ಅನ್ನೋದು ಗೊಂದಲದ ಗೂಡಾಗಿದೆ. ಕೈ ಪಕ್ಷಕ್ಕೆ ಬಿಜೆಪಿ ಪಾಠ ಕಲಿಸುತ್ತೆ ಅನ್ನೋರಿಗೆ ಕಮಲಪಾಳ್ಯದಿಂದ ನಾಯಕರು ಮರ್ಮಾಘಾತ ನೀಡಿರುವುದಂತೂ ಸತ್ಯ.